ನಿಮಗೊಂದು ಸಣ್ಣ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಕಂಪನಿಗಳು ಆರಂಭವಾದ ದಿನವೇ ದೊಡ್ಡದಾಗಿ ಆರಂಭ ಆಗಿದ್ವಾ? ಆಪಲ್, ಅಮೆಜಾನ್, ರಿಲಯನ್ಸ್ ಇಂಡಸ್ಟ್ರಿ ಎಲ್ಲಾ ಕಂಪನಿಗಳು ಆರಂಭವಾಗಿದ್ದು ಸಣ್ಣ ಹೆಜ್ಜೆಯಿಂದಲೇ. ಹೀಗಿದ್ರೂ ಅನೇಕರು ದೊಡ್ಡ ಕನಸು ಕಾಣೋದೇ ಇಲ್ಲ. ನನ್ನ ಬಳಿ ದುಡ್ಡಿಲ್ಲ, ನನ್ನ ಬಳಿ ದೊಡ್ಡ ಆಫೀಸ್ ಇಲ್ಲ, ಇನ್ನೂ ಸರಿಯಾದ ಟೈಮ್ ಬಂದಿಲ್ಲ ಅಂತ ಸೈಲೆಂಟ್ ಆಗ್ತಾರೆ. ಆದ್ರೆ ಇತಿಹಾಸ ಹೇಳೋದು ಒಂದೇ, ದೊಡ್ಡ ಯಶಸ್ಸಿನ ಅಡಿಪಾಯ ಸಣ್ಣ ಆರಂಭವೇ. ಅದಕ್ಕಾಗಿಯೇ ನಾವು ವಾಮನನನ್ನ ಕೇವಲ ಒಂದು ಪುಟ್ಟ ಬಾಲಕನ ಅವತಾರವಾಗಿ ನೋಡಬಾರದು. ಅವರು ಸಣ್ಣ ಆರಂಭ, ದೊಡ್ಡ ದೃಷ್ಟಿ, ವಿನಯ, ತಂತ್ರ ಮತ್ತು ಸೀಮಿತ ಸಂಪನ್ಮೂಲಗಳಿಂದ ಅಪಾರ ಫಲಿತಾಂಶವನ್ನ ಸಾಧಿಸುವ ಸಂಕೇತ. ಅದೇ ಲಾರ್ಡ್ ವಾಮನ ಮೈಂಡ್ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾವು ನಿಮ್ಮ ಮಹೇಶ್ ಎಂ ದಂಡು. ಪ್ರತಿ ಬಿಸ್ನೆಸ್ ಮ್ಯಾನ್ ಲಾರ್ಡ್ ವಾಮನ್ನಿಂದ 5 ಅಂಶಗಳನ್ನ ಕಲಿಬೇಕು. ಮೊದಲ ಅಂಶ, ಸ್ಮಾಲ್ ಬಿಗಿನಿಂಗ್ಸ್ ಕ್ಯಾನ್ ಬಿಲ್ಡ್ ಗ್ರೇಟ್ ಎಂಪೈರ್. ವಾಮನ ರೂಪ ಸಣ್ಣದಾಗಿದ್ರು ಅವರ ಗುರಿ ಸಣ್ಣದಾಗಿರ್ಲಿಲ್ಲ. ವ್ಯವಹಾರದಲ್ಲೂ ಕೂಡ ಹಾಗೆ. ಸಣ್ಣ ಅಂಗಡಿ, ಸಣ್ಣ ತಂಡ, ಸಣ್ಣ ಬಂಡವಾಳದಿಂದ ಆರಂಭಿಸಿ, ಆದರೆ ನಿಮ್ಮ ಕನಸು ಜಾಗತಿಕವಾಗಿರಲಿ. ನಂಬರ್ 2, ಸ್ಟ್ರಾಟರ್ಜಿ ಬೀಡ್ಸ್ ಸ್ಟ್ರೆಂತ್. ವಾಮನ ಮಹಾಬಲಿಯನ್ನ ಗೆದ್ದದ್ದು ಬಲದಿಂದ ಅಲ್ಲ, ತಂತ್ರದಿಂದ. ವ್ಯವಹಾರದಲ್ಲೂ ಹಾಗೆ. ಹೆಚ್ಚು ಹಣ ಇರೋರು ಗೆಲ್ಲೋದಿಲ್ಲ, ಬುದ್ಧಿವಂತಿಕೆ ಇರುವ ವ್ಯಕ್ತಿಯೇ ಗೆಲ್ತಾನೆ. ನಂಬರ್ 3, ಹ್ಯುಮಿಲಿಟಿ ಓಪನ್ಸ್ ಬಿಗ್ ಡೋರ್ಸ್. ಮಹಾಬಲಿಯ ಮುಂದೆ ವಾಮನ ಅಹಂಕಾರ ತೋರಲಿಲ್ಲ, ವಿನಯದಿಂದ ನಡೆದುಕೊಂಡು ಅವಕಾಶವನ್ನ ಗಿಟ್ಟಿಸಿಕೊಂಡ್ರು. ವ್ಯವಹಾರದಲ್ಲೂ ಕೂಡ ಹಾಗೆ. ವಿನಯ ಹೂಡಿಕೆದಾರರನ್ನ ಆಕರ್ಷಿಸುತ್ತೆ, ಗ್ರಾಹಕರ ನಂಬಿಕೆಯನ್ನ ಗಳಿಸುತ್ತೆ, ಗೌರವ ಗಳಿಸುವ ನಾಯಕನೇ ಶಾಶ್ವತವಾಗಿ ಬೆಳಿತಾನೆ. ನಂಬರ್ 4, ಎಕ್ಸ್ಪ್ಯಾಂಡ್ ಸ್ಟೆಪ್ ಬೈ ಸ್ಟೆಪ್. ವಾಮನ ಒಂದೇ ಬಾರಿ 3 ಹೆಜ್ಜೆ ಇಡ್ಲಿಲ್ಲ. ವ್ಯವಹಾರದಲ್ಲೂ ಕೂಡ ಹಾಗೆ. ಒಂದು ಬಾರಿ 10 ಬ್ರಾಂಚ್ಗಳನ್ನ ಓಪನ್ ಮಾಡೋದಲ್ಲ, ಮೊದಲು ಒಂದು ಬ್ರಾಂಚ್ ಅನ್ನ ಗೆಲ್ಲಬೇಕು, ಅದಾದ ನಂತರ ಹಂತ ಹಂತವಾಗಿ ಮುನ್ನಡೆಬೇಕು. ನಂಬರ್ 5, ಯುವರ್ ವಿಷನ್ ಮಸ್ಟ್ ಬಿ ಬಿಗ್ಗರ್ ದೆನ್ ಯುವರ್ ಪ್ರೆಸೆಂಟ್. ವಾಮನನ ದೇಹ ಸಣ್ಣದು, ಆದರೆ ಅವರ ದೃಷ್ಟಿ ವಿಶ್ವಕ್ಕಿಂತ ದೊಡ್ಡದು. ವ್ಯವಹಾರದಲ್ಲೂ ಕೂಡ ಹಾಗೆ. ಇವತ್ತು ನಿಮ್ಮ ಕಂಪನಿ, ನಿಮ್ಮ ಆಫೀಸ್, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಕೂಡ ಕಡಿಮೆ ಇರಬಹುದು, ಆದರೆ ನಿಮ್ಮ ವಿಷನ್ ಮಾತ್ರ ಎಂದಿಗೂ ಚಿಕ್ಕದಾಗಿರಬಹುದು. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಧೀರುಭಾಯ್ ಅಂಬಾನಿ ಸಣ್ಣ ಟ್ರೇಡಿಂಗ್ ವ್ಯವಹಾರದಿಂದ ಆರಂಭಿಸಿ ಸಣ್ಣ ಸಣ್ಣ ಹೆಜ್ಜೆಗಳನ್ನ ಇಟ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅವರ ಪ್ರತಿ ಹೆಜ್ಜೆಯೂ ಕೂಡ ದೊಡ್ಡ ಕನಸಿನತ್ತ ಸಾಗ್ತಾ ಇತ್ತು. ಇವತ್ತು ರಿಲಯನ್ಸ್ ಇಂಡಸ್ಟ್ರಿ ಕೋಟ್ಯಾಂತರ ಜನರಿಗೆ ಅವಕಾಶಗಳನ್ನ ಸೃಷ್ಟಿಸಿದೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ನಿಮ್ಮ ಆರಂಭ ಎಷ್ಟು ಚಿಕ್ಕದಾಗಿತ್ತು ಅಂತ ಜಗತ್ತು ನೆನಪಿರೋದಿಲ್ಲ, ನಿಮ್ಮ ಯಶಸ್ಸು ಎಷ್ಟು ದೊಡ್ಡದು ಅಂತ ಜಗತ್ತು ನೋಡುತ್ತೆ. ಸೊ ಇವತ್ತೇ ನಿಮ್ಮ ಜರ್ನಿಯನ್ನ ಆರಂಭಿಸಿ, ದೊಡ್ಡ ಕನಸಿನಿಂದ ಜಗತ್ತನ್ನ ಬದಲಿಸಿ. ಲಾರ್ಡ್ ವಾಮನ ಮೈಂಡ್ ಸೆಟ್ ಇದೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.